ಇದು ಬಿಹಾರ ಎಕ್ಸಿಟ್ ಪೋಲ್ ವಿಶೇಷ. ನಾನು ರಮಾಕಾಂತ್. ಬಿಹಾರದ ಚುನಾವಣೆ ಬಹಳಷ್ಟು ಕಾರಣಗಳಿಗೆ ದೇಶದಲ್ಲಿ ಒಂದು ದಿಕ್ಸೂಚಿ ಆಗಬಲ್ಲದು ಅಂತ ಇದೆ. ಘಟಬಂಧನದ ಕಾರಣಕ್ಕೋ ಅಥವಾ ಮೈತ್ರಿಯ ಕಾರಣಕ್ಕೋ, MGB ಈ ಸಲ ಏನೋ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೋ, NDA ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೆ ಅನ್ನುವ ಕಾರಣಕ್ಕೋ ಬಹಳ ಕುತೂಹಲ ಅಂತೂ ಈ ಒಂದು ಚುನಾವಣೆಯಲ್ಲಿ ಇದೆ. ವಿಶೇಷವಾಗಿ ಒಂದು ಕಡೆ ರಾಜೀವ್ ಗಾಂಧಿಯವರ ಮಗ ರಾಹುಲ್ ಗಾಂಧಿ ದೊಡ್ಡ ಕ್ಯಾಂಪೇನ್ ಮಾಡಿರೋದು. ಏನಂತ? ಓಟ್ ಚೋರಿ ಓಟ್ ಚೋರಿ ಓಟ್ ಚೋರಿ ಆಗಿದೆ ಅಂಥೇಳಿ. ಈ ಕ್ಯಾಂಪೇನ್ ಎಷ್ಟರ ಮಟ್ಟಿಗೆ ಬಿಹಾರದ ಜನಗಳಿಗೆ ಹಿಡಿಸಿದೆ? ಅವರಿದ್ರಲ್ಲೇನಾದರೂ ಎನ್ ಮಾಸ್ ಆಗಿ ರಾಹುಲ್ ಗಾಂಧಿ ಕಡೆಗೆ ಮತದಾರರು ವಾಲಿದಾರ? ಆ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ಅಟ್ ದ ಸೇಮ್ ಟೈಮ್ ನಿತೀಶ್ ಕುಮಾರ್ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ, 10,000 ರೂಪಾಯಿ ಮಹಿಳೆಯರ ಅಕೌಂಟ್ಗಳಿಗೆ ಹಾಕೋದು, ಇದು ಎಷ್ಟು ಶೇಕಡ ಮಹಿಳೆಯರ ಮತ ಗೆಲ್ಲುವಲ್ಲಿ ನಿತೀಶ್ಗೆ ಹೆಲ್ಪ್ ಮಾಡಿದೆ? ಅದೇ ರೀತಿಯಲ್ಲಿ ನಿತೀಶ್ ಪ್ಲಸ್ ಮೋದಿ ಇಡೀ ದೇಶದ ಒಂದು ಫೇಸ್ ಆಗಿದ್ದರೆ, ನಿತೀಶ್ ಬಿಹಾರದ ದೊಡ್ಡ ಫೇಸ್ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. 2007ರಲ್ಲಿ ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡೋ ಮೂಲಕ ಇದೇ ನಿತೀಶ್ ಮತ ಗೆದ್ದರೆ, ಹೆಣ್ಣು ಮಕ್ಕಳು ನಾನು ಸೈಕಲ್ ಕೊಡ್ತೀನಿ ಅಂತ ಮತ ಗೆದ್ದರೆ, 2016ರ ಸುಮಾರಿಗೆ ಲಿಕ್ಕರ್ ಬ್ಯಾನ್ ಮಾಡ್ತೀನಿ ನಾನು ಅಂತ, ಲಿಕ್ಕರ್ ಬ್ಯಾನ್ ಮಾಡಿಬಿಡ್ತೀನಿ ಅಂಥೇಳಿ ಆವಾಗಲೂ ಮಹಿಳೆಯರ ಮತಗಳನ್ನು ಗೆದ್ದದ್ದು ಇದೇ ನಿತೀಶ್ ಕುಮಾರ್. ಇನ್ನೊಂದು ಕಡೆ ಈಗ 2025 10,000 ರೂಪಾಯಿ ಅಕೌಂಟ್ ಹಾಕ್ಬಿಡೋಣ ನಾವು ಏನೋ ಒಂದು ತೀರ್ಮಾನವನ್ನು ಮಾಡಿಕೊಂಡು, ಈ ಬಾರಿಯೂ ಮಹಿಳೆಯರ ಮತ ಗೆಲ್ತಾರ? ಮಹಿಳೆಯರ ಮತ ಗೆದ್ದರು ಅಂತ ಹೇಳಿದ್ರೆ ಬಿಹಾರ ಅವರ ಪಾಲಿನದ್ದಾಯಿತು. ಅಟ್ ದ ಸೇಮ್ ಟೈಮ್ ಇಲ್ಲಿ NDA ಜೊತೆಗೆ ನಿತೀಶ್ ಪಾರ್ಟಿ, JDU, ಈ ಎರಡೂ ಪಾರ್ಟಿಗಳು ಒಂದು ಕಡೆ ಯಾದವರ ಮತ, ಇನ್ನೊಂದು ಕಡೆ ಮೇಲ್ಜಾತಿ ಸಮುದಾಯಗಳ ಮತ, ಇನ್ನೊಂದು ಕಡೆ ಬೇರೆ ಇತರೆ ಜಾತಿಗಳ ಮತ, ಈ ಮತ ಸಮೀಕರಣ ಹೆಂಗೆ ಮಾಡಿಕೊಂಡ್ರು, ಜಾತಿ ಸಮೀಕರಣ ಹೆಂಗೆ ಮಾಡಿದ್ರು, ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಲ್ಲಿ. ವೆರಾಸ್ ರಾಹುಲ್ ಗಾಂಧಿ ಮತ್ತು ಈ ಕಡೆ ತೇಜಸ್ವಿ ಯಾದವ್ ಅಂತ ಬಂದಾಗ, ತೇಜಸ್ವಿ ಯಾದವ್ ಫೇಸ್ ಏನು ಅಲ್ಲಿ? ನರೇಂದ್ರ ಮೋದಿ ಟೈಮ್ ಅಂಡ್ ಅಗೇನ್ ಟೀಕೆ ಮಾಡ್ತಾ ಇರ್ತಾರೆ, ಜಂಗಲ್ ರಾಜ್ ಅನ್ನೋದು. ಈ ಜಂಗಲ್ ರಾಜ್ ಎನ್ನುವ ಲಾಲೂ ಪ್ರಸಾದ್ ಯಾದವ್ ಅವರ ಫೇಸನ್ನು ತೇಜಸ್ವಿ ಯಾದವ್ ಆ ಪಾರ್ಟಿಗೆ ಅಂಟ್ಕೊಂಡಿರ್ತಕ್ಕಂತಹ ಕಳಂಕವನ್ನು ತೇಜಸ್ವಿ ಯಾದವ್ ತೆಗೆದುಬಿಟ್ಟಿದ್ದಾರಾ, ತೆಗೆಯಬಲ್ರ? ಲಾಲು ಆಯಾಮದಲ್ಲೇ ತೇಜಸ್ವಿ ಯಾದವ್ನು ಕೂಡ ನೋಡ್ತಾರಾ ಬಿಹಾರದಲ್ಲಿ? ಅಥವಾ ತೇಜಸ್ವಿಯಲ್ಲಿ ಹೊಸ ವರ್ಚಸ್ಸಿದೆ, ಬೇರೆ ಒಬ್ಬ ಹುಡುಗ ಇದ್ದಾನೆ, ಒಬ್ಬ ಯಂಗ್ ಲೀಡರ್ ಇದ್ದಾನೆ, ಈ ತೇಜಸ್ವಿ ಜೊತೆಗೆ ರಾಹುಲ್ ಸೇರಿಕೊಂಡಿದ್ದಾರೆ, ಈ ಎಲ್ಲ ಕಾರಣಗಳಿಗಾಗಿ ಬೇರೆಯಾಗಿ ನೋಡ್ತಾರೆ. ಅದು ಕೂಡ ಈ ಒಂದು ಚುನಾವಣೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓವರಾಲ್ ಆಗಿ ಈ MGB ಮತ್ತು NDA ಯಾರ ಹೆಸರಿನ ಪಕ್ಕ 122 ಅಂತ ಬರುತ್ತೆ ಅಂತ ಅಷ್ಟೇ ಮ್ಯಾಟ್ರ್ ಆಗುತ್ತೆ. 122 ಅಂತ ಯಾರ ಹೆಸರಿನ ಪಕ್ಕ ಬರುತ್ತೋ ಅವ್ರು ಬಿಹಾರವನ್ನು ರೂಲ್ ಮಾಡ್ತಾರೆ. ಇದು ಕೇಂದ್ರದಲ್ಲಿ NDA ಸರ್ಕಾರಕ್ಕೂ ಕೂಡ ಒಂದು ಸೂಚನೆ ರೀತಿಯಲ್ಲಿ ಇರುತ್ತೆ. ಅಂದರೆ NDA ಗೆದ್ದಾಗಿದೆ, 1 ವರ್ಷ ದಾಟಿಕೊಂಡಿದ್ದಾರೆ, ದಾಟಿ ಆದ ಮೇಲೆ ಇವರ ಮೈತ್ರಿ ಕಾರಣ ಈ ಕಡೆ ನಿತೀಶ್, ಈ ಕಡೆ ಚಂದ್ರಬಾಬು ನಾಯ್ಡು, ಇವರಿಬ್ಬರ ಬೆಂಬಲ ಇಲ್ಲದೇ ಇದ್ದರೆ ಸರ್ಕಾರ ಬಿದ್ದು ಹೋಗುತ್ತೆ, ಇದು NDA ಸರ್ಕಾರ ಬಿದ್ದು ಹೋಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ರಿಸಲ್ಟ್ ಮೇಲೆ NDA ತೀರಾ ಅವಲಂಬಿತವಾಗದೇ ಇದ್ದರು, ಅದು ಕೇಂದ್ರದಲ್ಲಿ ಏನು ಸರ್ಕಾರ ಬೀಳಿಸ್ತಾ ಇದ್ದರೂ ಕೂಡ ಒಂದು ಮೆಸೇಜ್ ಸಿಗುತ್ತೆ ಅನ್ನೋದಂತೂ ನಿಜ. ಗೆದ್ದಾಗ ಎಸ್ ನಿಮ್ಮ ಜೊತೆ ಇದ್ದೀವಪ್ಪ ನಾವು, ಓಕೆ ನೀವು ಸರ್ಕಾರ ಮಾಡಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಬಂದಂತ ಆಗುತ್ತಾ? ಅಥವಾ ಸೋಲಿಸ್ಬಿಟ್ರೆ ನಮಗೆ ಸರಿ ಹೋಗಲಿಲ್ಲ ಅಂತ ಆಗುತ್ತಾ? ಅಥವಾ ಇಲ್ಲ ಇದು ಬರೀ ಬಿಹಾರದ ಬಾರ್ಡ್ರಿಗೆ, ಬಿಹಾರದ ಚೌಕಟ್ಟಿಗೆ ಮಾತ್ರ ಸೀಮಿತ ಅಂತ ಆಗುತ್ತಾ? ಬಹಳ ಇಂಪಾರ್ಟೆಂಟ್ ವಿಷಯಗಳಿವೆ ಇದ್ರ ಬಗ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಶಶಿಧರ್ ಆರಾಧ್ಯ. ಮೋಹನ್ ವಿಶ್ವ ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ನಿಮಗೆ ಮೋಹನ್ ವಿಶ್ವ ಈ ಒಂದು ಡಿಬೇಟ್ಗೆ. ನೀನು ಕೆಲವು ಕ್ಷಣಗಳಲ್ಲಿ ಎಕ್ಸಿಟ್ ಪೋಲ್ನ ಬೇರೆ ಸಂಸ್ಥೆಗಳ ಸಮೀಕ್ಷೆ ಸಿಗುತ್ತೆ ನಮಗೆ, ಮತದಾನೋತ್ತರ ಸಮೀಕ್ಷೆ ಸಿಗುತ್ತೆ. ಇದು ನಿನ್ನೆಷ್ಟೇ ಒಂದು ಕಡೆ ಬಾಂಬ್ ದಾಳಿಯಾಗಿದೆ, ಇಡೀ ದೇಶದ ಗಮನ ಬಾಂಬ್ ದಾಳಿ ಕಡೆ ಕೂಡ ಇದೆ. ನಾನು ಮುಂದೆ ಮೋಹನ್ ವಿಷಯ ನಿಮ್ಮನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಿ? ನಿಮ್ಮ ರೀಡಿಂಗ್ಸ್ ಏನು? ಎಕ್ಸಿಟ್ ಪೋಲ್ ಬರಲಿಕ್ಕಿಂತ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಏನು ಬಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ರಮಕಾಂತ್, ನೀವು 2014ರ ನಂತರ 2014ರ ಚುನಾವಣೆನೂ ಲೋಕಸಭಾದ ತಗೊಂಡು ನೋಡಿದ್ರೆ ಒಂದು ಟ್ರೆಂಡ್ ಇದೆ ದೇಶದಲ್ಲಿ. ಅಂದರೆ ಕ್ಲಿಯರ್ ಮ್ಯಾಂಡೇಟ್, ಫ್ಯಾಕ್ಚರ್ ಮ್ಯಾಂಡೇಟ್ಸ್ ಎಲ್ಲಾನು ಇಲ್ವೇ ಇಲ್ಲ, ಇದ್ರ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಉಳ್ಕೊಂಡಿರೋದಷ್ಟೇ ಬಿಟ್ರೆ. ಸೊ ಜನಕ್ಕೆ ಒಂದು ಕ್ಲಾರಿಟಿ ಇದೆ, ಯಾರಾದ್ರೂ ಆಗ್ಲಿ ಆಯ್ತಲ್ವಾ, ಯಾರಾದ್ರೂ ಆಗ್ಲಿ ಒಂದು ಕ್ಲಿಯರ್ ಮ್ಯಾಂಡೇಟ್ ಕೊಡಬೇಕು, ಯಾರು ಅಭಿವೃದ್ಧಿ ಮಾಡ್ತಾರೋ ಯಾರು ಡೆಲಿವರಿ ಮಾಡ್ತಾರೋ ಅವ್ರು ಕೊಡಬೇಕು ಅನ್ನೋದು ಟ್ರೆಂಡ್ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ ಆಯ್ತಲ್ಲ. ಲೋಕಸಭೆನಲ್ಲಾಗ್ಬೋದು ಅಥವಾ ವಿಧಾನಸಭೆ ಬೇರೆ
ಏನು ಹೇಳ್ತಾರೆ ಅದಕ್ಕೆ ರಾಜ್ಯಗಳಲ್ಲಾಗ್ಬೋದು, ಆ ಟ್ರೆಂಡ್ ಅಂತೂ ಇದೆ. ಓಕೆ. ಸೊ ಅದೇ ಟ್ರೆಂಡ್ ಏನೇನೆ ಬಿಹಾರಲ್ಲೂ ರಿಪೀಟ್ ಆಗುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಡೆವಲಪ್ಮೆಂಟ್ ಅಷ್ಟೇ, ಡೆವಲಪ್ಮೆಂಟ್, ವೋಟ್ ಫಾರ್ ಡೆವಲಪ್ಮೆಂಟ್ ಅಂತ ಹೇಳಿ. ಸೊ ನೀವು ಆಗ್ಲೇ ಹೇಳ್ದಂಗೆ ಬಹಳ ಒಳ್ಳೆ ವಿಷಯ ಹೇಳ್ತಾ ಇದ್ರಿ. ನಿತೀಶ್ ಕುಮಾರ್ ಅವರು 20 ವರ್ಷಗಳ ಒಂದು ಆಡಳಿತ ಸುದೀರ್ಘವಾಗಿ ನಡೆಸ್ಕೊಂಡ್ ಬಂದಿರೋದು, ಅವರು ಮೊದಲು ಗೆದ್ದಿದ್ದೇ ಅಲ್ಲಿನ ಒಂದು ಹೆಣ್ಣು ಮಕ್ಕಳ ಮನಸ್ಸನ್ನ. ಇವನ್ ಶಿವರಾಜ್ ಸಿಂಗ್ ಕೂಡ ಮಧ್ಯಪ್ರದೇಶದಲ್ಲಿ ಅವರು ಎರಡು ಮಾತೇ ಇಲ್ಲ, ಲಾಡ್ಲಿ ಬೆಹನಾ ಎರಡು ಮಾತೇ ಇಲ್ಲ. ಸೊ ಆಗ್ಲಿಂದನೇ ಅವರು ಒಂದು ಆ ಬೈಸಿಕಲ್ ಗಳನ್ನ ಫ್ರೀ ಆಗಿ ಕೊಟ್ಟಿದ್ದಾಗ್ಬೋದು, ಅಲ್ಲಿಂದ ಶುರು ಮಾಡಿದ್ರು. ಲಿಕ್ಕರ್ ಬ್ಯಾನ್, ಇನ್ನೊಂದ್ಸಲಿ ಲಿಕ್ಕರ್ ಬ್ಯಾನ್ ಬಹಳ ಒಂದು ದೊಡ್ಡ ಒಂದು ಮಾಸ್ಟರ್ ಸ್ಟ್ರೋಕ್ ತಗೊಂಡಿದ್ದವರು. ಅದು ಬಿಹಾರದಂತ ರಾಜ್ಯದಲ್ಲಿ ಲಿಕ್ಕರ್ ಬ್ಯಾನ್ ಮಾಡೋದು. ಎಕ್ಸಾಕ್ಟ್ಲಿ, ಬಿಕಾಸ್ ನಿಮ್ಗೆ ನೆನಪಿದ್ರೆ ಒಂದ್ ಟೈಮ್ ನಲ್ಲಿ ನಾವು ಬಿಹಾರ UP ಎಲ್ಲ ಪಾಸ್ ಆಗ್ಬೇಕು ಅಂದ್ರೆ ಟ್ರೈನ್ ಗಳಲ್ಲಿ ಭಯ ಆಗ್ತಾ ಇತ್ತು, ಲಿಟ್ರಲಿ. ಟ್ರೈನ್ ಡೋರ್ ಲಾಕ್ ಮಾಡ್ಕೊಂಡು ಒಂಥರ ಆ ತರ ಒಂದು ಜಂಗಲ್ ರಾಜ್ ಅನ್ನೋದು ಒಂದು ಭಯ, ಯಾರು ಅಕ್ಸೆಪ್ಟ್ ಮಾಡ್ಕೊಂಡ್ಲೇಬೇಕು ರಮಕಾಂತ್, ಅದ್ರಲ್ಲಿ ಎರಡು ಮಾತೇ ಇಲ್ಲ, ಆಯ್ತಲ್ಲ. ಸೊ ನಿತೀಶ್ ಅವರು ಬಂದ ಮೇಲೆ ಅಲ್ಲಿ ಕೊಟ್ಟಂತ ಒಂದು ಸೆಕ್ಯೂರಿಟಿ ಆಗ್ಬೋದು ಹೆಣ್ಣು ಮಕ್ಕಳಿಗೆ. ತೇಜಸ್ವಿ ಯಾದವ್ಗೆ ಚಾನ್ಸೇ ಕೊಡದೆ ತೇಜಸ್ವಿ ಯಾದವ್ನ ಜಂಗಲ್ ರಾಜ್ನ ನಡೆಸಿದಂಥವ್ರ ಮಗ ಆಯಾಮದಲ್ಲಿ ನೋಡ್ತಾ ಇದೆಯಾ ಬಿಹಾರ ಇವತ್ತು ಕೂಡ. ಆ ಮನುಷ್ಯನ್ ಚಾನ್ಸೇ ಸಿಕ್ಕಿಲ್ಲ, ದೊಡ್ಡ ಚಾನ್ಸ್ ಅಂತೂ ಯಾವುದು ಸಿಕ್ಕಲೇ ಇಲ್ಲ ತೇಜಸ್ವಿ ಯಾದವ್ಗೆ. ಆ ಜಂಗಲ್ ರಾಜ್ ನಡೆಸಿದವರ ಮಗ ಇವನು ಆ ಒಂದು ನರೇಶನ್ಲೇ ನೋಡ್ತಾರಾ ತೇಜಸ್ವಿ ಯಾದವ್ನ? ಅಲ್ಲ, 100%. ನೀವು ನೋಡಿದ್ರೆ ರೀಸೆಂಟ್ ಆಗಿ ಅವ್ರ ಫ್ಯಾಮಿಲಿನಲ್ಲೂ ಕಾನ್ಫ್ಲಿಕ್ಟ್ ಆಯ್ತು, ಅಣ್ಣ ತಮ್ಮಂದಿರ ಮಧ್ಯೆ. ಸೊ ಏನು ಕಾನ್ಫ್ಲಿಕ್ಟ್ ಆಯ್ತು, ಯಾವ ವಿಚಾರ ಕಾನ್ಫ್ಲಿಕ್ಟ್ ಆಯ್ತು, ತಿರ್ಗಾ ಅವರಲ್ಲಿರುವಂತ ಕ್ಯಾಂಡಿಡೇಟ್ ಸೆಲೆಕ್ಷನ್ ಗಳಾಗ್ಬೋದು ಮಾಡಿರೋದು, ಹಿಂದಿನ ಎಲೆಕ್ಷನ್ ಅಲ್ಲಿ ಆಗ್ಬೋದು, ಈ ಎಲೆಕ್ಷನ್ ಅಲ್ಲಿ ಆಗ್ಬೋದು, ತಿರ್ಗಾ ಅವ್ರ ಮಾತುಗಳನ್ನ ನೋಡ್ಬೋದು. ಸೊ ನೀವು ಅದನ್ನೆಲ್ಲ ಕೇಳ್ತಾ ಇದ್ರೆ ಆಬ್ವಿಯಸ್ಲಿ ಅಪ್ಪನ್ ಲೆಗಸಿ ಬಂದಂಗೆ ಇದೆ ಅದು. ಸೊ ಇಟ್ ಇಸ್ ನಾಟ್ ದಟ್ ಏನೋ ನೀವು ಚಾನ್ಸ್ ಕೊಟ್ಟೇ ನೋಡ್ಬೇಕು ಅಂತ ಏನಿಲ್ಲ. ಅವ್ರ ಜೊತೆ ಇರೋರು ಅವ್ರ ಕ್ಯಾಂಡಿಡೇಟ್ ಗಳು ನೋಡ್ರೆ ನಿಮ್ಗೆ ಅದು ಎದ್ದು ಕಾಣಿಸುತ್ತೆ, ಅದು ಲಿಟ್ರಲಿ, ಆಯ್ತಲ್ಲ. ಸೊ ಆದ್ರಿಂದನೇ ನಾವು ಹೇಳ್ತಾ ಇರೋದು, ಮತ್ತೆ ವಾಪಸ್ ಇರೋ ಅಧಿಕಾರಕ್ಕೆ ಬಂದ್ರೆ ಜಂಗಲ್ ರಾಜ್ ಖಂಡಿತ ವಾಪಸ್ ಬರುತ್ತೆ ಅಲ್ಲಿ, ಎರಡು ಮಾತೇ ಇಲ್ಲ ಅಲ್ಲಿ. ಅವರು ನೀವು ನೋಡಿ ಅವ್ರ ಅಭಿವೃದ್ಧಿ ಬಗ್ಗೆ ಆಗ್ಬೋದು, ಅಥವಾ ಬಿಹಾರನ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದಕ್ಕಾಗ್ಬೋದು, ಯಾವ ಒಂದು ಬಿಹಾರ ಉತ್ತರ ಪ್ರದೇಶ ರಾಜ್ಯಗಳನ್ನ ಒಂದ್ ಟೈಮಲ್ಲಿ ಕಾಂಗ್ರೆಸ್ ಹೋದ್ರಲ್ಲಿ ಬೀಮಾರ್ ರಾಜ್ಯಗಳು ಅಂತ ಕರಿತಾ ಇದ್ರು, ಅಂತ ರಾಜ್ಯಗಳು ಇವತ್ತು ಒಂಥರ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇರುವಂತ ಸಂದರ್ಭದಲ್ಲಿ ಅವ್ರ ಅಭಿವೃದ್ಧಿ ವಿಚಾರವನ್ನು ಬಿಟ್ಟು ಬೇರೆ ಎಲ್ಲಾ ಮಾತಾಡ್ತಾರೆ. ಸೊ ದಿಸ್ ಶೋಸ್ ವಾಟ್. ಸೊ ಅವ್ರು ಬಂದ್ರೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗೋದೊಂದು ಸಹಜ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಶಶಿ ಈಗ 2020 ನಾವು ಅವಾಗ ಬಂದಂತ ಫಲಿತಾಂಶವನ್ನು ಚೆಕ್ ಮಾಡಿಕೊಂಡಾಗ ಒಂದು 15 ಸೀಟ್ ಡಿಫರೆನ್ಸ್ ಬರ್ತಾ ಇದೆ NDA ಮತ್ತು MGBಗೆ, ಮಹಾಗಠಬಂಧನ್ಗೆ. ಹತ್ತತ್ರ ಅವ್ರು 125ರಲ್ಲಿದ್ದಾರೆ, ಇವ್ರು 110ರಲ್ಲಿದ್ದಾರೆ. ಸಿಂಪಲ್ ಮೆಜಾರಿಟಿಗಿಂತ ಒಂದು 3 ಸೀಟ್ ಜಾಸ್ತಿ ತಗೊಂಡಿದ್ದಾರೆ NDA. ಸೊ ಆ ಒಂದು ರೇಸನ್ನು 5 ವರ್ಷಗಳ ನಂತರವೂ ಉಳಿಸಿಕೊಂಡು ಒಂದು 15 ಸೀಟ್ ತನಕ ನಾನು ಓವರ್ಟೇಕ್ ಮಾಡಿಬಿಡ್ತೀನಿ ಎನ್ನುವ ಒಂದು ಭರವಸೆ ಏನಾದರೂ MGB ಮೇಲೆ ಇಟ್ಕೊಳ್ಬಹುದಾ, ಅಥವಾ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸ್ ಇದೆಯಾ ಅಂತ? ಇದು ಓವರ್ ಕಾನ್ಫಿಡೆನ್ಸ್ ಆಫ್ ದಿ NDA ಮಿತ್ರಕೂಟ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಈಗ ಆಲ್ರೆಡಿ ಸತತವಾಗಿ 1994ರಿಂದ ಸತತವಾಗಿ ನಿತೀಶ್ ಕುಮಾರ್ ಅವರೇ ಅಲ್ಲಿ ಮುಖ್ಯಮಂತ್ರಿ. ಆಫ್ಟರ್ ದ ಲಾಲು ಪ್ರಸಾದ್ ಯಾದವ್ ಜಂಗಲ್ ರಾಜ್ ಅಂತ ಏನನ್ನು ಕರೀತಾ ಇತ್ತು, ಅದರ ನಂತರ ಬಂದಿರತಕ್ಕಂಥದ್ದು ನಿತೀಶ್ ಕುಮಾರ್ ಅವರ. ನಿತೀಶ್ ಕುಮಾರ್ ಅವರು ಎರಡು ಪಕ್ಷಗಳ ಜೊತೆಗೆ BJP ಜೊತೆ ಸಖ್ಯ, ಕಾಂಗ್ರೆಸ್ ಜೊತೆಗೆ ಸಖ್ಯ, ಮತ್ತು RJD ಜೊತೆಗೂ ಸಖ್ಯಗಳನ್ನು ನಡೆಸ್ಕೊಂಡು ಅವರ ಸ್ಥಾನವನ್ನು ಗಟ್ಟಿಮುಟ್ಟಾಗಿ ಇಟ್ಕೊಂಡು ಬಂದಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಆರೋಗ್ಯದ ಏರುಪೇರಿದೆ. ಎಲ್ಲೂ ಸಹ ಅವರು ವೇದಿಕೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಮಾತುಗಳನ್ನು ಸಹ ಆಡಿಲ್ಲ, ಜೊತೆಗೆ ಜನರಿಗೆ ಕರೆಗಳನ್ನು ಸಹ ಕೊಟ್ಟಿಲ್ಲ. ಒಬ್ಬ ನಾಯಕ ಹೇಗೆ ಕರೆ ಕೊಡ್ತಾನೆ? ಇಲ್ಲಿನ ಹೇಳ್ಕೊಡಿ, ಯಡಿಯೂರಪ್ಪ